ನಾಯಿಂಡಹಳ್ಳಿ ಮುಂದೆ ಬಲಗಡೆ ತೊಗೊಂಡ್ರೆ ಟಾಟಾ ಟವರ್ಸ್ ಇದೆ, ಅಂದರೆ ಹೊಸಕೆರಹಳ್ಳಿ ಕೆರೆ ಹಿಂಭಾಗ. ರಕ್ಷಣೆ ಕರೆಗೆ ಹೋಗ್ತಾ ಇರೋದು. ರಾತ್ರಿ ಹೊತ್ತು ತುಂಬ ಅಪಾಯ, ಆದರೂ ಪಾಪ ಅವರು ಭಯ ಬಿದ್ದಿರ್ತಾರೆ. ಪಾಪ ಅವರು ಒಂದು ಹಾವುಗಳು ಅಂತ ಅಂದಾಗ ಎಂಥವ್ರಿಗೂ ಕೂಡ ಭಯ ಆಗ್ತದೆ. ನೋಡೋಣ ಬನ್ನಿ, ರಕ್ಷಣೆಗೆ ಹೋಗ್ತಾ ಇದ್ದೀವಿ. ರಾತ್ರಿ ಆದರೂ ಗಾಡಿಗಳಿಗೇನು ಕಡಿಮೆ ಇಲ್ಲ. ರಸ್ತೆ ಎಲ್ಲ ಕಿತ್ತೋಗಿದೆ. ಬನ್ನಿ, ಕೆರೆ ಹಿಂಭಾಗದೇ ಬರುತ್ತಿದ್ದು. ನಾನು ಅನ್ಸ್ದಂಗೆ ಅವ್ರು ರೆಡಿ ಇದ್ದಾರೆ. ನಾವು ಸಲಕರಣೆಗಳನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ಎಲ್ಲಿದೆ ಸರ್? ನನ್ನ ಸೇಫ್ಟಿ ಟಾರ್ಚು ಮತ್ತು ಸ್ಟಿಕ್ಕು ಮತ್ತು ಶೂ ಇದು ಕಂಪಲ್ಸರಿ ಬಳಸಲೇಬೇಕು ರಾತ್ರಿ ಕಾರ್ಯಾಚರಣೆಯಲ್ಲಿ. ಬಾಗಿಲು ಪಕ್ಕ ಶೂ ಇಡೋ ಬಾಕ್ಸ್ ಕೆಳಗಡೆ ಸೇರಿಕೊಂಡಿದೆ. ಯಾಕೆ ಬೈತೀರ ಬಿಡಕ್ಕ, ಅವ್ರೇನೋ ಹೆಲ್ಪ್ ಮಾಡೋಕ್ಕೆ ಬಂದವ್ರೆ. ಸರ್ ಬನ್ನಿ, ಅವ್ರು ಬನ್ನಿ. ಈ ಥರ ನಾವು ಕಸಗಳನ್ನೆಲ್ಲ ಅಲ್ಲಿ ಎತ್ತಾಕ್ಲೇಬೇಕಾಗ್ತದೆ. ಕೆಲವು ಸತಿ ಹೆಲ್ಪ್ ಮಾಡೋಕ್ಕೆ ಬರೋದಿಲ್ಲ, ಕೆಲವರು ಭಯ ಬೀಳ್ತಾರೆ ಪಾಪ. ಈ ಥರಗಳನ್ನ ಸಣ್ಣ ಪುಟ್ಟ ಇದ್ದಾಗ ನೋಡಬೇಕಾಗುತ್ತೆ. ಮತ್ತು ಹಾವು ಕೂಡ ಮುಟ್ಟಕ್ಕೆ ಹೋಗಲಿಲ್ಲ ನಾವು. ಏಕೆ ಅಂತ ಹೇಳಿದ್ರೆ ಅದು ಈಸಿಯಾಗಿ ಬ್ಯಾಗ್ ಒಳಗಡೆ ಹೋಗೋ ಥರ ಮಾಡಿ ಬ್ಯಾಗ್ ನಿಟ್ಟಿರೋದ್ರಿಂದ ತಾನಾಗಿ ಹಾವು ಹೋಗಲಿ ಅಂತ. ಏಕೆಂದರೆ ಹಿಂದ್ಗಡೆಯಿಂದ ಡಿಸ್ಟರ್ಬ್ ಮಾಡಿದಾಗ ಮುಂದ್ಗಡೆಗೆ ಅದು ಬಿಲ ಇರಬಹುದು ಅನ್ನೋಕೊಂಡು ಅದೇ ಹೋಗ್ತದೆ. ನೋಡಿ, ನಾವು ಯಾವುದೇ ರೀತಿ ಅದನ್ನು ಬಾಲ ಹಿಡಿಯೋದಾಗಿರಲಿ ಅಥವಾ ಅದಕ್ಕೆ ಹಿಂಸೆ ಕೊಡೋದೆಲ್ಲ ಮಾಡಲ್ಲ. ಯಾಕೆಂದರೆ ಪಾಪ ಅದು ಒಂದು ಜೀವಿನೇ. ಒಂದು ಕಾಟನ್ ಬ್ಯಾಗು ಉಸಿರಾಡೋದಕ್ಕೆ ಮತ್ತು ಗಾಳಿ ಆಡೋದಕ್ಕೆ ಸಮಸ್ಯೆ ಆಗಬಾರ್ದು. ಗಾಳೀಲಿ ಸುತ್ತಮುತ್ತ ಇದ್ದಾಗ ಮತ್ತು ಹುಷಾರಾಗಿರಬೇಕಾಗ್ತದೆ. ಎತ್ತಿಟ್ಬಿಡೋಣ ಸೈಡಿಗೆ, ಯಾಕೆಂದರೆ ಆ ಫಾರಮ್ ಫಿಲಪ್ ಮಾಡಿಸ್ಕೊಳ್ಳೇಬೇಕು. 1/4 ಗಂಟೆ 9 ಕಾಲುಗಳಿಗೆ ಅದನ್ನು ರೆಸ್ಕ್ಯೂ ಮಾಡಿ ಯಾವುದೇ ರೀತಿ ತೊಂದರೆನೂ ಮಾಡಲಿಲ್ಲ. ಬಹಳ ಆರಾಮಾಗಿ ಹೇಳ್ತಾರೆ. ಯಾವ ಏರಿಯಾ ಸರ್ ಇದು? ಯಾವ ಏರಿಯಾ ಇದು? ಹೊಸಕೆರೆಹಳ್ಳಿ, ಸಪ್ತಗಿರಿ ನಗರ. ಯಾವ ವಿಧಾನಸಭಾ ಕ್ಷೇತ್ರ? ಇದು RR ನಗರ, ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ. ಥ್ಯಾಂಕ್ ಯು ಸರ್.